ಓಂ ಶ್ರೀಯಃಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯವಿಶತಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಂನಾಯ ಹೃದಯದೀಪ್ತಾಯ ಹರಯೇ. ಇವತ್ತಿನ ಇದು ಒಯ್ದುಬಿಟ್ರೆ ಜ್ಞಾಪಕ ಆಗುತ್ತೆ. ಇದು ಮುಗಿತಲ್ಲ ಇನ್ನೇನು ಮೊನ್ನೆಗೆ ಓದೋಗ್ಬಿಟ್ಟು ಬಟ್ಟೇನಾಯ್ತು ಈಗ. ನ ಶಬ್ದಾಬ್ಧೌ ಗಾಢಾರಚ ನಿಗಮ ಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋರ್ಮಜಿಜ್ಞಾಸಾ ಓಂ. ಯಾವುದಾಯ್ತು ಈಗ? ಇದಿಷ್ಟು ಮುಗೀತು. ಈಗ ಕೊನೆಯ ಅಧಿಕರಣ ಒಂದೇ ಹೇಳಿಬಿಡ್ತಾರೆ ಕೊನೆಗೆ. ಓಂ ಯೋನೇಹೇ ಶರೀರಂ ಓಂ. ಅಷ್ಟೂ ಸೂತ್ರ ಇದಿಷ್ಟು ಏನು ಅಧಿಕರಣ ಆ್ಯಕ್ಚುಲಿ ಅದು ಸಾಮಾನ್ಯವಾಗಿ ಸೂತ್ರಾರ್ಥ ಹೇಳೋದಿಲ್ಲ. ಅನುವ್ಯಾಖ್ಯಾನದೊಳಗೆ ಏನು ಹೇಳ್ತಾರೆ, ಅಧಿಕರಣದ ಬಗ್ಗೆ ಹೇಳಿಬಿಟ್ಟು ಅದಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೂತ್ರಾರ್ಥ ಹೇಳಿ ಪರಪಕ್ಷ ನಿರಾಕರಣೆ ಮಾಡಿ ಅವೆಲ್ಲ ಮಾಡ್ತಾರೆ. ಭಾಷ್ಯಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ. ಅತ್ರ ಸೂತ್ರಂ ಯೋನೇಹೇ ಶರೀರಮಿತಿ ಸಾಧಕ ಇತಿ ವಕ್ಷಮಾಣ ಮೊದಲಾಗಿತ್ತಲ್ಲ. ಯುಕ್ತಶ್ಚ ಇತ್ಯೇವಾರ್ಥ. ತದ್ ವ್ಯಾಖ್ಯಾನಂ ಭಾಷ್ಯೇ. ಅದು ಭಾಷ್ಯನ ಕೋಟ್ ಮಾಡಿದೆ. ಅರ್ಥ ಬೇಕಾದ್ರೆ ಎಲ್ಲಿ ಹೋಗ್ಬೇಕು ನಾವೀಗ? ಸ್ವಲ್ಪ ಭಾಷ್ಯಕ್ಕೆ ಹೋಗಬೇಕು. ಸ್ವರ್ಗಾದ ಅವಾಗತೋ ಜೀವ. ಎಷ್ಟು ಜನ ಸಮರಿ ಕೊಡ್ತಾರೆ. ಸ್ವರ್ಗಾದ ಅವಾಗತೋ ಜೀವ ಅಂದರೆ ಒಂದು ಗ್ಯಾರಂಟಿ ತಿಳ್ಕೊ, ಸ್ವರ್ಗದಿಂದ ಬರ್ತೀವಿ ಅಂತ ಗ್ಯಾರಂಟಿ ಅಂತಾನೆ ಅದೇನಲ್ಲ. ಹೋದವಳು ಅಂತ ಅಷ್ಟೇ ಅರ್ಥ. ಸ್ವರ್ಗದಲ್ಲಿ ಇದೊಂದು ವಿಚಾರ ಹೇಳ್ತಾರೆ, ಉಳಿದವ್ರದೆಲ್ಲ ಇನ್ನೂ ಹೋಪ್ಲೆಸ್ ಅಂತ ಅರ್ಥ. ವಿ ಐ ಪಿ ಪಾಸ್ಗಳಿದೆ ರೂಟ್ ಅಂತ ಹೇಳಿದ ಮೇಲೆ ಉಳಿದವರು ಅದನ್ನು ಕ್ರಾಸ್ ಮಾಡಲೇಬೇಕಲ್ಲ, ಬೈಪಾಸ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ಸ್ವರ್ಗ ಇವರನ್ನು ಬೈಪಾಸ್ ಮಾಡ್ಬೋದು, ಇವರು ಅವನು ಬೈಪಾಸ್ ಮಾಡೋಕ್ಕೆ ಬರೋದಿಲ್ಲ. ಎತ್ತರ ಧೂಮ ತತ್ರ ವನ್ಯ ಇದ್ದಾಗೆ ವನ್ಯ ಇದ್ದಲ್ಲಿ ಧೂಮ ಇರಬೇಕಾಗಿಲ್ಲ, ಧೂಮ ಇದ್ದಲ್ಲಿ ವನ್ಯ ಇರೋದು. ಸ್ವರ್ಗಾದ ಅವಾಗ ಅಂದ್ರೇನು? ಕೆಳಗೆ. ಸ್ವರ್ಗ ಕೆಳಗೆ ಬರತಕ್ಕಂಥ ಜೀವ ವೃಷ್ಟಿದ್ವಾರ ಮಳೆಯಿಂದ ಕೆಳಗೆ ಬಿಡುತ್ತಾನೆ. ವ್ರೀಹ್ಯಾದಿ ಬೀಜೇಶು ವ್ರೀಹಿ ಅಂದ್ರೇನು? ಧಾನ್ಯಗಳು. ಅವೆಲ್ಲ ಬೀಜ ಅಂತ ನೋಡಿ. ವ್ರೀಹಿ ಅಂದರೆ ಒಂದೇ, ಬೀಜ ಅಂದರೆ ಸಾಮಾನ್ಯವಾಗಿ ಅಲ್ಲ, ಉತ್ಪತ್ತಿ ಕಾರಣ ಅಂತ ಅರ್ಥ ಇದೆ. ವ್ರೀಹಿ ಎಲ್ಲ ವ್ರೀಹಿಗಳಲ್ಲಿ ಬೀಜಕ್ಕೆ ಬರೋಲ್ಲ, ಗೊತ್ತಾ ನಿಮಗೆ? ಎಲ್ಲವೂ ಬರೋದಿಲ್ಲ. ಅದಕ್ಕೆ ಇದು ರೈತರು ಏನು ಮಾಡ್ತಾರೆ ಗೊತ್ತಾ? ಬೀಜದ್ದು ಬೇರೆ ತೆಗೆದಿಡ್ತಾರೆ, ಗೊತ್ತಾ? ಬೀಜದ್ದು ಬೇರೆ, ಅದರಿಂದ ಮಾತ್ರ ಬರೋದು. ಉಳಿದೆಲ್ಲ ಜೋಳು ಅಂತೀವಲ್ಲ ಹಾಗೆ. ಇದಕ್ಕೆ ಊಟಕ್ಕೆ ಬರುತ್ತದೆ. ಯಾವುದಕ್ಕೆ ಬರೋದಿಲ್ಲ? ಹೋಮಕ್ಕೆ ಬರೋಲ್ಲ. ಹೋಮನೂ ಮಾಡಬಾರ್ದು. ಅದರಿಂದ ಹೋಮನೂ ನಿಷಿದ್ಧ. ಹೇಗೆ ನಾವು ಇದು ಮಾಡ್ತೀವಲ್ಲ, ಟೊಳ್ಳಿದ್ದ ವಿಗ್ರಹ ಪೂಜೆ ಮಾಡಬಾರ್ದು. ಟೊಳ್ಳಿರೋ ಸಾಲಿಡ್ ಇರಬೇಕು. ಹಾಗೆ ಈ ಸಾಲಿಡ್ ಬೀಜ ಮಾತ್ರ ಏನು ಕೊಡುತ್ತೆ? ಅದರಲ್ಲಿ ದೀವ ಇರುತ್ತೆ. ಅದರಲ್ಲಿ ಸಂಕ್ರಾಂತಃ ನಡ್ಕೊಂಬರುತ್ತೆ, ಅಲ್ಲಿಂದ ಬಿದ್ದು ಬರುತ್ತೆ. ರೇತಃ, ಆಮೇಲೆ ರೇತಸ್ಸಿಚಂ ಪುರುಷನ ಹತ್ರ ಹೋಯಿತು ಪ್ರವಿಶ್ಯ. ಸಹ ರೇತಸ, ಆ ರೇತಸ್ಸಿನ ಮೂಲಕ ಮಾತೃಯೋನಿದ್ವಾರೇಣ ಜಠರಂ ಪ್ರವಿಷ್ಟ, ಅದರಿಂದ ಗರ್ಭ ಪ್ರವೇಶ. ಜಠರ ಅಂದರೆ ಗರ್ಭ. ಇದು ಆಮೇಲೆ ಕಲಲ ಕಲಲ ಬುದ್ಬುದಾದಿ ಕ್ರಮೇಣ. ಎಷ್ಟು ಸಮಯ ಕೊಡ್ತಾರೆ ಟೀಕಾರಾಯರು. ಆಮೇಲೆ ಕಲಲ ಏಕರಾತ್ರೇಣ ಕಲಳಂ ಅದು ಹೇಳ್ಬೇಕಾದ್ರೆ ಒಂದೇ ದಿವಸ ಕಲಲ, ಅದೇ ಶಾರ್ಟೆಸ್ಟ್ ಡಾಟ್ ಇದ್ದಾಗಿರುತ್ತೆ. ಆಮೇಲೆ ಕ್ರಮೇಣ ಬುದ್ಬುದ ಅಂದರೆ ಗುಳ್ಳೆ. ಕ್ರಮೇಣ ಉತ್ಪನ್ನ ಬೆಳೀತಾ ಹೋಗುತ್ತೆ. ಶರೀರಂ ಆಪ್ನೋತಿ ಇತಿ ಪ್ರಸಿದ್ಧಂ. ಇದಿಷ್ಟು ಸಾಂಖ್ಯಯೋಗದ ಅನುವಾದ. ಇದಿಷ್ಟು ಕೂಡ ಚಾಂದೋಗ್ಯದಲ್ಲಿ ಬರುತ್ತೆ. ಅದೆಲ್ಲ ಕಲ್ಪ್ ಮಾಡಿಬಿಟ್ಟಿದ್ದಾರೆ, ಸೇರಿಸಿಬಿಟ್ಟು ಸಮ್ಮರಿ ಅಂದರೆ ಹೀಗಿರಬೇಕು. ಅದನ್ನೆಲ್ಲ ಜ್ಞಾಪಕ ಆಗಬೇಕು. ಆಡಿ ಸಮ್ಮರಿ ಮಾಡಬೇಕೆ ಹೊರತು ಅದನ್ನೇ ಹೇಳ್ತಾ ಕೂತ್ರೆ ಮತ್ತೆ ಅಲ್ಲಿಗೆ ಹೋಗಿಬಿಡುತ್ತೆ. ಹೇಳದೆ ಹೋದರೆ ಲಿಂಕ್ ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಇತ್ಯಾದಿ. ತತ್ಕಿಂ ತಥ್ಯಂ ಉತ ಅತಥ್ಯಮಿತಿ ಸಂದೇಹ ನ ತಥ್ಯಮಿತಿ ಪೂರ್ವಃ ಪಕ್ಷ. ಸಂದೇಹ ಏನೀಗ? ಸಂದೇಹ ಅಂತ ಹೇಳಿದರೆ ಕಿಂ ತಥ್ಯಂ ಉತ ಅತಥ್ಯಂ ಇದೆಲ್ಲ ಹೇಳಿದ್ರಲ್ಲ, ಈ ಕ್ರಮ ಸತ್ಯನೋ ಸುಳ್ಳು? ಈ ಕ್ರಮದಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿದ್ರಿ. ಈ ಕ್ರಮ ಸತ್ಯ. ತಥ್ಯ ಅಂದ್ರೇನು? ಇರೋದು. ಅತಥ್ಯ ಅಂದ್ರೇನು? ಮಿಥ್ಯಾ. ತಥ್ಯ ಅಲ್ಲೋದೆ ಅತಥ್ಯ. ಪೂರ್ವ ಪಕ್ಷ. ಕುತಃ ದೇಹಂ ಗರ್ಭಸ್ಥಿತಂ ಕ್ವಾಪಿ ಪ್ರವಿಶೇತ್ ಸ್ವರ್ಗತೋ ಗತಃ. ನೀವು ವೇದ ಇಟ್ಕೊಂಡು ಮಾತಾಡ್ತೀರಲ್ಲ, ನಾವು ಅದನ್ನ ಇಟ್ಕೊಂಡೇ ಮಾತಾಡ್ತೀವಿ ಅಂತ ಹೇಳ್ತಾರೆ. ಹೇಗೆ ಅಂದರೆ ದೇಹಂ ಗರ್ಭಸ್ಥಿತಂ ಕ್ವಾಪಿ ವಿಶೇತ್ ಸ್ವರ್ಗತೋ ಗತಃ. ಭಾರಿ ಇಂಪಾರ್ಟೆಂಟ್ ಇದು. ಎಲ್ರಿಗೂ ಎಲ್ಲ ರೂಟ್ ಇದು. ಜನರಲ್ ರೂಟ್ ಅಷ್ಟೇ ಇದು, ಸ್ಪೆಷಲ್ ರೂಟ್ ಅಲ್ಲ ಇದು. ಕೆಲವು ಸ್ಪೆಷಲ್ ರೂಟ್ ಇದೆ. ಏಕೆಂದರೆ ಅವ್ರು ಹೀಗೆಲ್ಲ ಬಂದೇ ಇಲ್ಲ, ಮಳೆ ಏನಾದ್ರು ಬರೋದಿಲ್ಲ. ಅವರೆಲ್ಲ ಕೂಡ ಮೊದಲು ಗರ್ಭದಲ್ಲಿ ದೇಹ ಇದೆ, ಬಂದು ಎಂಟ್ರಾಗಿಬಿಡ್ತಾರೆ. ಆಚಾರ ಅವತಾರ ಹಾಗೆ ಮಾಡಿ ರಾಯರು ಬರೀತಾರೆ. ಇಲ್ಲಿ ಮಧ್ವೀಜ ಕೊಟ್ಬಿಡ್ತಾರೆ.
ಈ ಪರಿಮಾಣದಲ್ಲಿ ಬರಿಬೇಕಾದ್ರೆ ಇದಕ್ಕೇನೆ ಪರಿಮಾಣ ಕೋಟ್ ಮಾಡಿ ಆಚಾರ್ಯ ದೃಷ್ಟಾಂತ ಇದಕ್ಕೆ. ಅಲ್ಲಿ ಆಚಾರ್ಯ ಗರ್ಭದಲ್ಲಿಲ್ಲ, ಮಳೆಯಲ್ಲೂ ಬಂದು ಯಾರು ಬಂದೇ ಇಲ್ಲ ಅವರೆಲ್ಲ ಕೂಡ. ಹೇಗೆ ಬಂದರು? ಯಾವತ್ ದ್ವಿಜೇಂದ್ರ ವನಿತಾ ಸುಷುವೇತ್ರ ತಾವತ್, ಈಕೆ ಹೆರ್ತಾ ಇದ್ದಾಳೆ, ಈಗ ಡೆಲಿವರಿ ಆಗ್ತಾ ಇದೆ, ಆಗ ಅಲ್ಲಿಂದ ಹೊರಡ್ತಾರೆ. ಎಲ್ಲಿಂದ? ಸತ್ಯವ್ರದ ಸ್ಟಾರ್ಟ್ ಅವರು. ನೀವು ಡೆಲ್ಲಿಗೆ ಹೋಗಿರಿ, 15 ದಿವಸ ಮುಂಚೆ ಹೋಗಿರ್ತಾರೆ, ಬೆಳಗ್ಗೆ ಸಾಗ್ಗೆ ಸೇರ್ಕೊಂಡ್ಬಿಡ್ತಾರಲ್ಲ ಡೆಲ್ಲಿಗೆ. ಆ ಥರ ಪ್ಲೇನಲ್ಲಿ ಹೋದ್ರೆ ತಕ್ಷಣ ಹೋಗಿಬಿಡ್ತಾರಲ್ಲ ಆಚಾರ್ಯ. ಪ್ಲೇನಲ್ಲಿ ಅವರೇ ಇವರು. ಅಂಶೇನ ವಾಯುರವತೀರ್ಯ ಸ್ವರೂಪ್ಯ ಪೀಠೆ. ಮೊದಲು ಇಲ್ಲಿ ಬರಲಿಲ್ಲ ಪಾಜಕಕ್ಕೆ, ಎಲ್ಲಿ ಬಂದರು? ಅಲ್ಲಿ ಬಂದರು. ಅದೃಶ್ಯರಾಗಿದ್ದ ಅಲ್ಲೇ ಆಚಾರ್ಯ ಎಲ್ಲಿ ಬಂದರು ಮೊದಲು ಅಲ್ಲೇ ಅದೃಶ್ಯರಾಗ್ತಾರೆ. ಅದೇ ಜಾಗ. ಅದ್ರದ್ದು ಯಾವಾಗ ದೇವರ ವ್ಯುತ್ಕ್ರಮೇಣ ಲಯ ಅಂತ ಹೇಳ್ತೀವಲ್ಲ, ದೇಹ ಬಿಡೋದು ಲಯ. ಆ ಲಯ ಬೇರೆ, ಈ ದೇಹ ಬಿಡೋದು. ಆಚಾರ್ಯ ದೇಹ ಬಿಟ್ಟಿಲ್ಲ, ಅಲ್ಲಿ ಹೋಗೋದಕ್ಕೂ ಏರ್ಪೋರ್ಟಲ್ಲೇ ಹೋಗ್ತಾರೆ. ಎಲ್ಲಿ ಇಳಿದ್ರೋ ಅಲ್ಲಿದ್ದಾನೆ ವಾಪಸ್. ಯಾವ ಏರ್ಪೋರ್ಟಲ್ಲಿ ಹತ್ತಿರೋ ಅದೇ ಏರ್ಪೋರ್ಟಲ್ಲಿ ಇಳಿತೀರಲ್ಲ ಹಾಗೆ. ಇಲ್ದೋದ್ರೆ ಬಸ್ ಸ್ಟ್ಯಾಂಡ್ ಚೇಂಜ್ ಆಗ್ಬೋದು. ಏರ್ಪೋರ್ಟ್ ಎಲ್ಲ ಯಶವಂತಪುರಕ್ಕೊಂದು, ನವನಂದ ನಗರಕ್ಕೊಂದು ಏರ್ಪೋರ್ಟ್ ಬರೋದಿಲ್ಲ. ಆದ್ದರಿಂದ ಅದು ಬೇರೆ. ಮುಂದೇನಾಯಿತು? ಇದೆಲ್ಲ ಪ್ರಮಾಣ ವಾಕ್ಯಗಳು. ದೇಹಂ ಗರ್ಭಸ್ಥಿತಂ ಕ್ವಾಪಿ ಪ್ರವಿಶೇತ್ ಸ್ವರ್ಗತೋ ಗತಃ. ಅಂದರೆ ದೊಡ್ಡ ದೊಡ್ಡ ದೇವತೆಗಳೆಲ್ಲ ಈ ರೀತಿ ಅವತಾರ ಮಾಡೋಕ್ಕೆ ನಿಯಮ ಇಲ್ಲ. ಆಚಾರ ಒಂದು ದೃಷ್ಟಾಂತ. ಇತ್ಯಾದಿ ವಚನಂ. ಮುಂದೆ ಮಾಂಧಾತೃ ದ್ರೋಣ ದೃಪದ ಕೃಪ ಶುಕಾದೀನಾಂ. ನೋಡಿ ಹೇಗೆ ಹುಟ್ಟಿದ್ರು ಇವರೆಲ್ಲ. ಮಾಂಧಾತ ರಾಜ ಹೇಗೆ ಬಂದ? ಗಟ್ಟು ಆತ ಇದರಿಂದ ಹುಟ್ಟಲಿಲ್ಲ. ಫಸ್ಟ್ ಸಿಸರಿನ ಕೇಸ್ ಆತಂದು. ಮಾಂಧಾತ ರಾಜನ ಕೇಸ್ ಫಸ್ಟ್ ಸಿಸರಿನ್ ಆಗಿದ್ದು ಆತನಿಗೆ. ಗಂಡಸಿಗೆ ಸಿಸರಿನ್ ಆಗಿದ್ದು. ಹೊಟ್ಟೆ ಕೂತಿದ್ದಾನೆ, ಬೆಳೆದು ಬಿಟ್ಟಿದ್ದಾನೆ, ಬರಾಗಿಲ್ಲ ಹೊರಗೆ. ಆಗ ಮಾಡ್ತಾನೆ, ಹೊಡ್ಕೊಂಡು ಬರ್ತಾನೆ. ಇದು ಸಹ ವಿಶಿಷ್ಟ ಕಥೆ. ಇದೆಲ್ಲ ಆಗ ಭಾಗವತ ಏನಾಯ್ತು ಅಲ್ಲಿಗೆ? ಅರ್ಥೋಯಂ ಬ್ರಹ್ಮಸೂತ್ರಾಣಂ ಆಯಿತು. ಇಲ್ಲಿ ಹೋದರೆ ಬ್ರಹ್ಮಸೂತ್ರ ಹೇಗೆ ಅರ್ಥದ್ದು ಗೊತ್ತಾಗ್ತಿರಲಿಲ್ಲ. ಆಮೇಲೆ ದೃಪದ ಕೃಪ ಇವರೆಲ್ಲ ಹೇಗೆ ಹುಟ್ಟಿದ್ರು? ದೃಪದ ದ್ರೋಣಾಚಾರ್ಯರು. ಅವ್ರು ದ್ರೋಣದಲ್ಲಿ ಅವರು ತಾಯಿ ಸಂಪರ್ಕನೇ ಇಲ್ಲ ಅವರಿಗೆ. ಇಲ್ಲಿ ಯೋನೇಶ್ ಶರೀರಂ ಅಂದರು, ಇಲ್ಲೇ ಇಲ್ಲ ಅವರಿಗೆಲ್ಲ ಯೋನೇಶ್ ಶರೀರಂ. ಇದೆಲ್ಲ ಜನರಲ್ ರೂಟೇ ಹೊರತು. ಕೃಪಾಚಾರ್ಯ ಹೇಗೆ ಹುಟ್ಟಿದ್ರು? ಶರದ್ವಾನ್ ಅಂತ ಒಬ್ಬರು, ಒಂದು ದೊನ್ನೆ ಅಲ್ಲ, ದ್ರೋಣಾಚಾರ್ಯ ದೊನ್ನೆ. ಶರಸ್ತಂಭ, ಅದೇ ಶರದ್ವಾನ್ ಅಂತ ಅವ್ರ ಹೆಸರು. ಶರದ್ವಾನ್ ಋಷಿಗಳು ಅವ್ರೇನು ಮಾಡಿದರು? ದರ್ಬೆಗಳೆಲ್ಲ ಬಿದ್ದಿದ್ದು, ಅದ್ರ ಮೇಲೆ ರೇತಸ್ಕಲ್ಲ ಆಯಿತು, ಹಾಗೆ ಬಿಟ್ಟುಬಿಟ್ರು. ಅಲ್ಲೇ ಇಬ್ಬರು ಮಕ್ಕಳು ಹುಟ್ಟಿದ್ರು. ಇದು ದ್ರೋಣ ಅಂದರೆ ದೊನ್ನೆ, ಅದರಲ್ಲಿ ಇವರು ಹುಟ್ಟಿದರು. ದೃಪದ ರಾಜನ ಕಾಲಿ ಮುಚ್ಚಿಟ್ಕೊಂಡ್ಬಿಟ್ಟಾತ. ದೃಪದ ಅದೇನು ಪದೇ ಧೃತತ್ವ ದೃಪದಾಭಿಧೇಯ. ದೃಪದ ಅಂತ ಹೆಸರಾಯಿತು. ಒಂದೊಂದೇ ಕಥೆಗಳು, ಅವ್ರ ಹೆಸರಿಂದ ಕಥೆಗಳಿದೆ. ದೃಪದ ಹುಟ್ಟಿದ್ದು ಅದೇ ಹೇಳ್ತಿರೋದು. ದೃಪದ ಪೃಷತ ರಾಜ ಹೋಗಿರ್ತಾನೆ, ಮಕ್ಕಳಿರೋದಿಲ್ಲ. ಅಲ್ಲಿ ಹೋದ ಕಾಲಕ್ಕೆ ಏನಾಯಿತು? ರೇತಸ್ಖಲನ ಆಯಿತು ಅವನಿಗೆ, ಒಬ್ಬರು ಅಪ್ಸರ ದರ್ಶನ ಆಗಿದ್ದಕ್ಕೆ. ಹಾಗೆ ಕಾಲು ಮುಚ್ಚಿಟ್ಟ ಅದರಲ್ಲಿ, ಗೊತ್ತಾಯ್ತಾ? ಅಲ್ಲೆಲ್ಲೇ ಹುಟ್ಟಿದ. ಮುಂದೆ ಕ್ರಮೇಣ ಹುಟ್ಟಿದ. ಮೊದಲು ಮಾಡಿದ್ದಷ್ಟೇ, ಅಲ್ಲೇ ಹಾಗೆ ಒಗನವರಿಗಿದ್ದ ಅಂತ ಅರ್ಥ ಅಲ್ಲ. ಫಸ್ಟ್ ಸ್ಟೆಪ್ ಅದನ್ನು ಮಾಡಿದ, ಅದು ಮೂಲ ಆಯಿತು. ಅದಕ್ಕೆ ಅದೇ ಹೆಸರು ಬಂತು. ಇತಿಹಾಸ ಪುರಾಣ ಕೃಪ. ಆಮೇಲೆ ಶುಕಾಚಾರ್ಯರು ನೆನಪಿಟ್ಕೋಬೇಕಿದೆ. ಶುಕಾಚಾರ್ಯ ತಕ್ಷಣ ಹುಟ್ಟಿದವರು, ಗರ್ಭವಾಸ ಎಲ್ಲ ಇಲ್ಲ ಅವರಿಗೆ. ಬಂದಾಕಿ ಶುಕಿ ರೂಪದಲ್ಲಿ ಬಂದಳು. ಯಾರೋ ಘೃತಾಚಿ. ತಕ್ಷಣ ವೇದವ್ಯಾಸ ಅನುಗ್ರಹ ಮಾಡಿದರು. ಆ ಕ್ಷಣನೇ ಹುಟ್ಟಿ ಶುಕಾಚಾರ್ಯ. ತಾತ್ಪರ್ಯಕ್ಕೆ ಹೆಲ್ಪ್ ಆಗುತ್ತಿಲ್ಲ. ಹೇಗೆ ಹುಟ್ಟಿದ್ರು ಅಂದರೆ ಈ ರೀತಿ ಹುಟ್ಟಿಲ್ಲ ಅಂತ ಹೇಳಬೇಕು. ಅರ್ಥ ಆಯ್ತಾ? ವೇದವ್ಯಾಸರ ಪತ್ನಿಯ ರೂಪ ಇಲ್ಲಿಲ್ಲ, ಲೋಕದ ದೃಷ್ಟಿಯಲ್ಲಿ ಇಲ್ಲ. ಆದ್ದರಿಂದ ಮೂಲ ರೂಪದಲ್ಲಿದ್ದಾರೆ, ಲೋಕಕ್ಕೆ ತೋರಿಸಿಲ್ಲ ಅದನ್ನು. ಅದಕ್ಕೆ ಆ ಕ್ಷಣನೇ ಹುಟ್ಟಿದ್ದು. ಇವ್ರಿಗೆ ಹೇಗಿರ್ಬೇಕಾದ್ರೆ ಅವ್ರ ಶಕ್ತಿ ಹೇಗಿರಬೇಕು. ಇವರೆಲ್ಲ ಯಾರು? ಬೇರೆಯವರು ಅವರೆಲ್ಲ. ಇವರು ಸಾಕ್ಷಾತ್ ಭಗವಂತ. ಶುಕಾದೀನಾಂ ಇತಿಹಾಸ ಪುರಾಣೇಶು ವಿನೈವ ಬೀಜಾದಿ ಯಾವುದೋ ಪ್ರೋಸೆಸ್ ಫಾಲೋ ಮಾಡಲಿಲ್ಲ ಅವರು. ಈ ಸ್ವಾಮಿ ದರ್ಶನ ಮಹಾದ್ವಾರದಿಂದ ಕರ್ಕೊಂಡು ಹೋಗ್ತಾರಲ್ಲ ಹಾಗೆ, ಆ ಕ್ಯೂರ್ ಅಲ್ಲಿಂದ ಬನ್ನಿ ಅಂತ ಕರ್ಕೊಂಬರೋದಿಲ್ಲ. ಮಹಾದ್ವಾರದಿಂದ ಸೀದಾ ಬಿಟ್ಬಿಡ್ತಾರೆ. ಅದು ಈ ಕೇಸ್ ಕೂಡ ಇಲ್ಲ. ಸುವರ್ಣ ಬಾಗಿಲು ತೆಗಿತಾರೆ, ಗೊತ್ತಾಯ್ತು? ಆ ಬಾಗಿಲು ಎಲ್ಲ ಕಡೆ ಯಾವಾಗಲೂ ಓಪನ್ ಮಾಡಲ್ಲ, ಇಂಥ ವಿಶೇಷ ಪ್ರಸಂಗದಲ್ಲಿ ಮಾತ್ರ. ನಮ್ಮಲ್ಲೇ ಈಗ ಭೂಲೋಕದಲ್ಲೇ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಸಾಮಾನ್ಯರು ಬೇರೆ, ವಿ ಐ ಪಿಗಳು ಬೇರೆ, VVIPಗಳಿಗೆ ಬೇರೆ, ಸಾಮಾನ್ಯ ಇವರಿಗೆಲ್ಲ ಬೇರೆ, ಸ್ಪೆಷಲ್ ಕೇಸ್ಗಳು ಬೇರೆ, ಸೀನಿಯರ್ ಸಿಟಿಸನ್ಸ್ ಬೇರೆ, ಏನೋ ಕಥೆಗಳಿದೆ. ಮುಂದೆ ಅದು ಇಲ್ಲಿಗೆ ಬೇರೆ, ಹೊರಗಲ್ಲ, ಪೂರ್ತಿ ಮುಂದೆ. ಅದರಲ್ಲೂ ಮತ್ತು ತಾರತಮ್ಯ. ಹಿಂದೋದವ್ರು ಬೇರೆ, ಅವರು ಬೇರೆ, ಜೊತೆಗಿರೋರು ಬೇರೆ, ಅವರಿಗೇ ಬೇರೆ ಟೋಟಲಿ. ಅವ್ರ ಪ್ರಸಾದ ನಮಗೆ ಕೊಡೋದಿಲ್ಲ, ಉಳಿದವರಿಗೆಲ್ಲ. ಅವ್ರ ಪ್ರಸಾದ ಕೊಟ್ಟು ಇದನ್ನು ಕೊಟ್ಟು ಎಲ್ಲ ಬಿತ್ತು ಇದನ್ನು ಕಳಿಸ್ತಾರೆ. ಇದೆಲ್ಲ ನೋಡಿದರೆ ಸ್ವಾರಸ್ಯ ಗೊತ್ತಾಗುತ್ತೆ. ನಾವು ಈ ರೂಟು ಹಾಗೇನೆ. ಜರಣ ದರ್ಶನಾಚ್ಚ ಅನ್ಯಥಾ ಸಿದ್ಧೇ ಚಾರ್ಥೇನ ಬಹುಕಲ್ಪನಾಯುಕ್ತ. ಅದಕ್ಕೆ ಹೇಳ್ತಾರೆ, ತುಂಬ ಕಲ್ಪನೆ ಮಾಡೋಕ್ಕೆ ಹೋಗಬೇಡ, ಎಲ್ಲ ಹೇಳೇ ಆಗಿದೆ ಈಗ. ಅದಕ್ಕೋಸ್ಕರ ಎಷ್ಟು ತಿಳಿಸಿದರು. ಏನು ಆಚಾರ್ಯ ವಾಕ್ಯ ಮುಂದೆ ಬರುತ್ತೆ. ಮೇಘೋ ಭೂತ್ವ ಪುನಃ ಕಸ್ಮಾತ್ ಮೇಘೋ ಭೂತ್ವ ಪುನಃ ಪ್ರವರ್ಷತಿ ಸ ಇಹ ವ್ರೀಹಿಯವಾಹ ಓಷಧಯ ಆಮೇಲೆ ತಿಲಾಹ ಮಾಷಾಹ ಇತಿ ಜಾಯಂತೆ.
ಅಲ್ಲೂ ಕೂಡ ಭಾರಿ ಸ್ಪೆಷಲ್. ಎಲ್ಲ ಧಾನ್ಯದಲ್ಲೂ ಇರ್ತಾರೆ, ಔಷಧಿಗಳಲ್ಲಿರ್ತಾರೆ ಜೀವಗಳು, ಔಷಧಿಗಳು ವಿಹಿಗಳಿರ್ತಾರೆ, ಔಷಧಿಗಳಿರ್ತಾರೆ. ಆಮೇಲೆ ಇನ್ನೆಲ್ಲಿರ್ತಾರೆ, ತಿಲದಲ್ಲಿರ್ತಾರೆ. ಅದು ತಿಲ ಭಾರಿ ಶ್ರೇಷ್ಠ, ಅದಕ್ಕೆ ತಿಲ ಹೋಮ ಇತ್ಯಾದಿ ಮಾಡ್ತಾರಲ್ಲ ಅದಕ್ಕೆ. ಅದರಲ್ಲೂ ಸ್ಪೆಷಲ್. ಮತ್ತು ಮಾಷದಲ್ಲಿರ್ತಾರೆ. ಅದು ಕೆಲವು ನಿಷಿದ್ಧ. ಬ್ರಹ್ಮಚಾರಿ ಯಾತಕ್ಕೆ ನಿಷಿದ್ಧ ಅಂದರೆ ಆಜೀವ ಬ್ರಹ್ಮಚಾರಿಗಳೇ, ಉಳಿದವರಿಗೆಲ್ಲ. ಯಾತಕ್ಕೆ ನಿಷಿದ್ಧ ಅಂತ ಕೇಳಿದರೆ ಅಲ್ಲಿ ಸೇರಿಸ್ಕೊಂಡ್ರೆ ವೇಸ್ಟ್ ಹುಟ್ಟೋದಿಲ್ಲ ಅವನ ಮೇಲೆ. ಬ್ರಹ್ಮಚಾರಿ ವಿವಾಹಿತ ಆಜನ್ಮರ ಭೀಷ್ಮ ವ್ರತ ಮಾಡಿದ್ದಾರೆ, ಅವರ ಪ್ರವೇಶ ಮಾಡೋದಿಲ್ಲ, ಅವರು ಹುಟ್ಟೋದಿಲ್ಲ. ಆದ್ದರಿಂದ ಮುಂದೆ ಕ್ಲೋಸ್ ಆಗಿದೆ ಡೋರ್, ಯಾರು ಹೋಗ್ತಾರೆ ಅಲ್ಲಿಗೆ? ಹೋಗೋದಿಲ್ಲ. ಆ ಥರ ಅದು ಡೆಡ್ ಎಂಡ್ ಇದ್ದಾಗೆ ಮುಂದಕ್ಕೆ ಹೋಗೋಕ್ಕೆ ಬರೋದಿಲ್ಲ ಅವರು ಮುಂದೆ. ಅಂದರೆ ಎಷ್ಟು ಪ್ರಾಕ್ಟಿಕಲ್ ಇದೆ ಯೋಚನೆ ಮಾಡಬೇಕು ಇದರಲ್ಲಿ ನೋಡಿದರೆ. ಆಗ ಅವರು ಇದು ಪಾಯಸ ಕೊಟ್ಟರು ಅಂತ ಹೇಳ್ತಾರೆ. ಅದರ ಅರ್ಥ ಏನೋ, ಅವ್ರ ಜ್ಞಾನಿಗಳು ಅದ್ರಲ್ಲಿ ಬರಹ ಮಾಡಿ ಕೊಡ್ತಾರೆ ಅಂತ ಆ ಶಕ್ತಿ ಇದೆ ಅವ್ರಿಗೆ. ಇದೆಲ್ಲ ಕೊಡು, ಈಗ ಒಳ್ಳೆಯದಾಗುತ್ತೆ ಅಂತ ಕೊಟ್ಟರು, ಆಯಿತು. ಇಷ್ಟೆಲ್ಲ ಪ್ರೋಸೆಸ್ಸು ಅವ್ರು ಏನು ಮಾಡಿದ್ದಾರೆ, ತಮ್ಮ ತಪಸ್ಶಕ್ತಿಯಿಂದ ತೆಗೆದುಹಾಕಿದ್ದಾರೆ. ಈ ಪ್ರೋಸೆಸ್ನ ತಪಸ್ಶಕ್ತಿಯಿಂದ ಬೈಪಾಸ್ ಮಾಡಿಸಿಬಿಟ್ಟು ಈ ಸ್ಟೇಜಲ್ಲಿ ಕೊಡ್ತಾರೆ. ಅಂಥ ಶಕ್ತಿ ಎಲ್ರಿಗಿರೋದಿಲ್ಲ. ಅದಕ್ಕೆ ಸಂತಾನ ಸಂಪತ್ತು ಪರಿಶುದ್ಧ ಭಕ್ತಿ ಅಂತ ಹೇಳಬೇಕಾದ್ರೆ ಆ ಸ್ಟೇಜ್ ರೀಚ್ ಆಗಿರಬೇಕು. ಮಾಷ ಅಂದ್ರೇನು? ಉದ್ದು ವ್ರತ ಬಂದಾಗ ಅದೇ ತ ಮುಖ್ಯ ಮೊದಲು ಇರತಕ್ಕ ಅದೇ ಆಧಾರ. ಮಾಷ ಐತಿ. ಅದಕ್ಕೆ ಪಿತೃಗಳಿಗೆ ಒಡೆ ಪ್ರಿಯ. ಯಾಕೆ? ಅದು ಉದ್ದಿನಿಂದ ಮಾಡಿರೋದ್ರಿಂದ. ತಿಲಪ್ರಿಯ ಯಾತಕ್ಕೆ? ಹುಟ್ಟಿಗೆ ಕಾರಣ ಆಗೋದು ತಿಲಪ್ರಿಯ. ಅದಕ್ಕೆ ತಿಲನ ಎಲ್ಲಿ ವಿಸರ್ಜನೆ ಮಾಡಬಾರ್ದು ಯಾವಾಗಲೂ, ಮತ್ತೆ ಹುಟ್ಟಬಾರ್ದು, ಗೊತ್ತಾಯ್ತಾ? ಮತ್ತು ಡೈರೆಕ್ಟ್ ಹುಟ್ಟಬಾರ್ದು, ಬೇರೆ ಹುಟ್ಟಲೇಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಡೈರೆಕ್ಟ್ ಹುಟ್ಟಬಾರ್ದು ಅಂತ ಜಾಗದಲ್ಲಿ ಹಾಕಬೇಕು. ಅಂದರೆ ಒಂದಕ್ಕೊಂದು ಲಿಂಕ್ ಮಾಡಿಕೊಂಡಾಗ ಎಷ್ಟು ಅರ್ಥ ಸಿಗುತ್ತೆ. ಈ ತಿಲಮಾಷಗಳು ಅದಿಲ್ಲದೆ ಸಾಧ್ಯ ಮಾಡೋಂಗಿಲ್ಲ. ತಿಲಮಾಷ ಇರಲೇಬೇಕು. ಮಾಷ ಇಲ್ಲಿ ಅವಾರ್ಡ್ ಆಗುತ್ತೆ, ಪದ್ಯವ್ರತದಲ್ಲಿ ಮಾತ್ರ ಅವಾರ್ಡ್ ಆಗುತ್ತೆ. ಅಲ್ಲಿ ಬುದ್ಧಿ ಎಲ್ಲಿ ಬರೋದಿಲ್ವಲ್ಲ. ಈ ಕೊನೆ ವ್ರತಕ್ಕೆ ಬರೋದಿಲ್ಲ, ಅದಕ್ಕೆ ಬರುತ್ತೆ. ಮೊದಲೇ ವ್ರತದಲ್ಲಿ ಬರುತ್ತೆ, ಕೊನೆ ವ್ರತದಲ್ಲಿ ಮಾಡೋಕ್ಕೆ ಬರೋಲ್ಲ. ತಿಲ ಅವಾಯ್ಡೇ ಆಗೋದಿಲ್ಲ. ಯಾತಕ್ಕೆ? ಅದು ಬೇಸಿಕ್. ಅದು ತಿಲ ಬೇಸಿಕ್ ಆದ್ದರಿಂದ ಅದು ಬಹುಧಾನ್ಯನೇ. ಅದೇನು ಏಕಬೀಜ ಅಲ್ಲ, ಅದೇನು ಗೊತ್ತಾಯ್ತು? ತುಳಸಿನೂ ಬಹುಬೀಜನೇ, ಏಕಬೀಜ ಏನಲ್ಲ. ಇಷ್ಟು ಬೀಜ ಇರುತ್ತೆ ಅದರಲ್ಲಿ. ಆದರೆ ಏನಲ್ಲ ಅದಕ್ಕೆ ಎಕ್ಸೆಪ್ಷನ್. ಅತಸಿ ತುಳಸಿ ಚೈವ. ಆಮೇಲೆ ಅಲ್ಲ, ಆಮ್ರಂ ಚ್ಯೂತಫಲಂ ತಥ. ಅತಸಿ ತುಳಸಿ ಚೈವ ಆಮ್ರಫಲಂ ಅಂತ ಚ್ಯೂತಫಲಂ ತಥ. ಚ್ಯೂತಫಲಂ ತಥ. ಧಾತ್ರಿ ಚ್ಯೂತಫಲಂ ತಥ. ಧಾತ್ರಿ ನೆಲ್ಲಿ. ನಾಲ್ಕಕ್ಕೆ ದೋಷ ಇಲ್ಲ, ಗೊತ್ತಾಯ್ತಾ? ಎಲ್ಲ ವ್ರತಕ್ಕೂ ಬರುತ್ತೆ. ಅಷ್ಟು ಅಲ್ಲಿ ನೋಡಿ ಎಷ್ಟು ಅದು ಒಂದರೊಳಗೆ ಎಷ್ಟು ಅಧಿಕರಣ, ಎಷ್ಟು ವಿಷಯ ಪ್ಯಾಕ್ ಮಾಡಿದ್ದಾರೆ ಅಂದರೆ. ಇಷ್ಟೆಲ್ಲ ಹುಟ್ಟಬೇಕಾದ್ರೆ ಎಷ್ಟು ಕಷ್ಟ. ಸೊ ಮುಂದಿನ ಜನ್ಮ ಅಂತ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಆದಷ್ಟು ಮುಗಿಸ್ಕೊಂಬಿಡಿ ಅಂತ ಹೇಳ್ತಾರೆ. ಸಾಧನೆ ಮುಗಿಸ್ಕೊಂಡು ಹೋಗಬೇಕೇ ಹೊರತು ಮತ್ತೆ ಮಾಡ್ಲಿಕ್ಕೆ ಹೋಗಬಾರ್ದು.